ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು 2 ರೆಸಿಪಿ ತಂದಿದ್ದೀನಿ. ಒಂದು ದಮ್ ವಾಂಗಿಬಾತು, ಒಂದು ಕೇಸರಿ ಬಾತು. ಇದನ್ನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಉಡಿ ಉಡಿಯಾಗಿ ಮತ್ತು ಬೇಗ ರೆಡಿ ಆಗೋವಂಥದ್ದು. ಒಂದ್ಸರಿ ಗೊಜ್ಜು ಮಾಡಿ ಆಮೇಲೆ ಅದಕ್ಕೆ ಅನ್ನ ಕಲಿಸೋಂಥದ್ದೇನಿಲ್ಲ, ಹಾಗೆ ದಮ್ ಕಟ್ಟಿದ್ರೆ ಸೂಪರಾಗಿರುತ್ತೆ ಟೇಸ್ಟು. ಬನ್ನಿ ಇದ್ರ ರೆಸಿಪಿ ಹೇಗಿರುತ್ತೆ ಅಂತ ಹೇಳ್ತೀನಿ. ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ. 2 ಸ್ಪೂನು ಆಯಿಲ್ ಹಾಕ್ಕೊಳ್ಳೋಣ, ಅದು ಬಿಸಿ ಆಗಲಿ. 2 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ಪೈಸಸ್, ಮರಾಠಿ ಮೊಗ್ಗು, ಅನಾನಸ್ ಹೂವು, ಪಲಾವ್ ಎಲೆ, ಈ ಥರದ್ದೆಲ್ಲ ಐಟಮ್ಸನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟು ಕರಿ ಲೀವ್ಸ್ ಹಾಕೋಣ, ಕರಿಬೇವು. ಈಗ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳೋಣ. ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕಿದ್ರೆ ಸಾಕು, ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ತಾ ಇರೋದು. ನೆಕ್ಸ್ಟು ಈರುಳ್ಳಿ ಹಾಕೋಣ. ಇದು 2 ಮೀಡಿಯಮ್ ಸೈಜ್ ಈರುಳ್ಳಿ ಇದೆ. ಇದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿದೇ ಟೇಸ್ಟ್ ಇರುತ್ತೆ, ಅದರಿಂದ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಸ್ವಲ್ಪ ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕೋಣ, ಯಾಕೆಂದರೆ ಒಂದು ಸ್ವಲ್ಪ ಅದು ಈರುಳ್ಳಿ ಎಲ್ಲ ಬೇಗ ಸಾಫ್ಟ್ ಆಗುತ್ತೆ. ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಗೂ ಕೂಡ ಉಪ್ಪು ಹಿಡಿಯುತ್ತೆ ಚೆನ್ನಾಗಿ. ನೆಕ್ಸ್ಟು ಉದ್ದುದ್ದ ಕಟ್ ಮಾಡಿರೋ ಅಂಥದ್ದು ಬದನೆಕಾಯಿ ನೀಟಾಗಿ ಇನ್ನೊಂದ್ಸರಿ ಫ್ರೈ ಮಾಡ್ಕೊಂಡ್ಬಿಡೋಣ ಚೆನ್ನಾಗಿ. ಈಗ ಟೊಮೆಟೊ, ಅದು ಅಷ್ಟೇ 3 ಮೀಡಿಯಮ್ ಸೈಜಲ್ಲಿದೆ. ಟೊಮೆಟೊ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು, ಯಾಕೆಂದರೆ ನಾನು ಇಲ್ಲಿ ಸ್ವಲ್ಪ ಹುಣಸೆಹಣ್ಣು ಹುಳಿ ಹಾಕ್ತಾ ಇರೋದ್ರಿಂದ ನಾನು ಮೀಡಿಯಮ್ ಸೈಜು 3 ಟೊಮೆಟೊ ತೊಗೊಂಡಿದ್ದೀನಿ. ನೋಡಿ ಅದು ಚೆನ್ನಾಗಿ ಬೇಯ್ತಾ ಇದೆ. ಇದೇ ಥರನೇ ನೀಟಾಗಿ ಎಲ್ಲ ಸಾಫ್ಟ್ ಆಗಬೇಕು. ಈಗ ಸ್ವಲ್ಪ ಹುಣಸೆಹಣ್ಣು ಹುಳಿ ಹಾಕ್ಕೊತಾ ಇದ್ದೀನಿ. ಒಂದು ನಿಂಬೆಹಣ್ಣು ಗಾತ್ರದಲ್ಲಿ ಹುಣಸೆಹಣ್ಣು ಹುಳಿನ ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಹಾಕಿ ಅದ್ರ ಜೊತೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಚಿಲ್ಲಿ ಪೌಡರ್, ಯಾವ ಚಿಲ್ಲಿ ಪೌಡರ್ ಆದರೂ ಪರವಾಗಿಲ್ಲ, ಮನೇಲಿ ಮಾಡಿಸಿರೋದಾದ್ರೂ ಪರವಾಗಿಲ್ಲ, ಹೊರಗಡೆದಾದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಇದಕ್ಕೆ ಚಿಲ್ಲಿ ಪೌಡರ್ ಬೇಕಾಗತ್ತೆ. ಒಂದು ಅರ್ಧ ಸ್ಪೂನಷ್ಟು ನಿಮ್ಮ ಖಾರ ತಕ್ಕಂತೆ ಚಿಲ್ಲಿ ಪೌಡ್ರ್ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನೆಕ್ಸ್ಟು ನಾನು MTR ವಾಂಗಿಬಾತ್ ಪೌಡ್ರನ್ನೇ ಜಾಸ್ತಿ ಉಪಯೋಗಿಸೋದು, ಅದರಿಂದ ನಾನು 1 ಪ್ಯಾಕೆಟ್ ವಾಂಗಿಬಾತ್ ಪೌಡರ್ನ ಉಪಯೋಗಿಸ್ತಾ ಇದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ ಚೆನ್ನಾಗಿ. ನೋಡಿ ಈಗ ನೀಟಾಗಿ ಎಲ್ಲ ಎಣ್ಣೆ ಬಿಟ್ಟು ಫ್ರೈ ಆಗಿದೆ ಚೆನ್ನಾಗಿ. ಅದ್ರ ತಕ್ಕನಾಗಿ 1 ನಿಂಬೆಹಣ್ಣು ಗಾತ್ರದಲ್ಲಿ ಬೆಲ್ಲ, ಅದನ್ನು ನೀಟಾಗಿ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ಬೆಲ್ಲ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು. ಈಗ ನಾನು ಎಷ್ಟು 1.5 ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ. ಅದಕ್ಕೆ ಎಷ್ಟು ತಕ್ಕನಾಗಿ ನೀರು ಬೇಕೋ ಅದಕ್ಕೆ ತಕ್ಕನಾಗಿ ನೀರು ಹಾಕ್ಕೊತಾ ಇದ್ದೀನಿ. ಇದು ನೀರು ಕುದಿ ಬರಬಾರ್ದು, ಕುದಿ ಬರೋಕ್ಕೆ ಮುಂಚೆನೇ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಈಗ ಕುದಿ ಬರೋಕ್ಕೆ ಮುಂಚೆನೇ ಕಡಲೆ ಬೀಜ ಹಾಕಿದ್ರೆ ಟೇಸ್ಟ್ ಬರುತ್ತೆ. ಕೆಲವರು ಬಟಾಣಿ ಹಾಕ್ಕೊತಾರೆ, ಬಟ್ ನಾನು ಬಟಾಣಿ ಅಷ್ಟು ಒಂದು ಹಾಕ್ಕೊಳ್ಳೋದಿಲ್ಲ. ಕಡಲೆ ಬೀಜ ತುಂಬ ಹೆಲ್ತ್ಗೆ ಒಳ್ಳೆಯದು ಅಂತ ಕಡಲೆ ಬೀಜ ಹಾಕ್ತಾಯಿದ್ದೀನಿ. ನೆಕ್ಸ್ಟು ತೊಳೆದಿಟ್ಟಿರೋ ಅಂಥ ಅಕ್ಕಿ, ಅದು ಕುದಿ ಬರಲಿಕ್ಕೆ ಮುಂಚೆನೇ ಹಾಕಬೇಕು. ಈ ಐಟಮ್ಸ್ ಎಲ್ಲನೂ ಹಾಕಿ ಚೆನ್ನಾಗಿ ತಿರುಗಿಬಿಡೋಣ. ತಿರುಗಿ ಇವಾಗ ಚೆನ್ನಾಗಿ ಕುದಿ ಬರೋವರೆಗೂ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಲಿಡ್ ಕ್ಲೋಸ್ ಮಾಡೋಣ. ಬೇಕು ಅಂತ ಅಂದರೆ ಈಗಲೇ ಕೊತ್ತಂಬರಿ ಸೊಪ್ಪು ಹಾಕೊಳ್ಬೋದು, ಇಲ್ಲ ಅಂತ ಅಂದರೆ ಅನ್ನ ಕೂಗಿದ್ಮೇಲೂ ಆಗಲೂ ಹಾಕೊಬೋದು. ಬಟ್ ನಾನು ಈಗಲೇ ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿನ. ಕುಕ್ಕರ್ ಕೂಗಿ 2 ವಿಸಲ್ ಬರೆಸ್ತಾ ಇದ್ದೀನಿ. ನೋಡಿ 2 ವಿಸಲ್ ಬಂತು. ಈಗ ನೋಡಿ ಓಪನ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಒಂದ್ಸರಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಅಕಸ್ಮಾತ್ ಏನಾದರೂ ಸ್ವಲ್ಪ ತಳ್ಳಿಡ್ದಿದ್ರೆ ಏನು ತೊಂದರೆ ಇಲ್ಲ, ಏಕೆ ಅಂತ ಅಂದರೆ ಹೈ ಪ್ರೆಷರಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ತಳ್ಳಿಡಿಯೋ ಚಾನ್ಸಸ್ ಇರುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ನೋಡಿ ಎಷ್ಟು ಉಡುಡಿಯಾಗಿ ಚೆನ್ನಾಗಾಗಿದೆ. ಪಟಾಫಟ್ ಅಂತ ಆಗುತ್ತೆ. ಗೊಜ್ಜು ಮಾಡಿಕೊಂಡು ಇದನ್ನೆಲ್ಲ ಮಾಡೋಂಥದ್ದು ಏನೂ ಇರೋದಿಲ್ಲ. ಈಗ ನೋಡಿ ನೆಕ್ಸ್ಟು ಬಾಣಲಿ ಇಟ್ಕೊತಾ ಇದ್ದೀನಿ. ಇದು ಕೇಸರಿ ಬಾತ್ ಮಾಡ್ತಾ ಇರೋದು. ಇದಕ್ಕೆ
ಚಿರೋಟಿ ರವೆ 1 ಕಪ್ ಹಾಕ್ಕೊತಾ ಇದ್ದೀನಿ. ಇದೇ ಕಪ್ಪಲ್ಲೇ ಅಳತೆ ಇರಬೇಕು, ಆ ಕಪ್ಪಲ್ಲಿ ಅಳತೆ ಇದ್ರೇ ಎಲ್ಲನೂ ಸರಿ ಹೋಗೋದು. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ. ನೋಡಿ ಹುರ್ಕೊಂಡಿದ್ದೀನಿ. ಈಗ 2 ಸ್ಪೂನು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಮತ್ತು ಗೋಡಂಬಿ ಮತ್ತು 2 ಲವಂಗ ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿಕೊಂಡು ಇವಾಗ ರವೆ ಹುರಿದಿಟ್ಟಿರ್ತೀನಲ್ಲ, ಹುರಿದಿರೋದಕ್ಕೆ ಅದ್ರ ಮೇಲೇ ಹಾಕ್ಕೊಂಡ್ಬಿಡೋಣ. ಅದನ್ನೇ ಸಪ್ರೇಟ್ ತೆಗೆದಿಟ್ಕೊಳ್ಳೋಂಥದ್ದೇನು ಬೇಡ. ಇವಾಗ ಅದಕ್ಕೆ ಎಷ್ಟು ತಕ್ಕನಾಗಿ ನೀರು ಬೇಕೋ ಅಷ್ಟು ನೀರು ಹಾಕಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕೆನೆ ಬರಿತಾ ಹಾಲು, ಅಂದರೆ ಸ್ವಲ್ಪ ಕೆನೆ ಇರಲಿ, ಕಾಯಿಸಿರೋ ಹಾಲೇ ಆಗಿರಲಿ, ಕೆನೆ ಇದ್ದಂಥದ್ದು ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಕೆನೆ ಎಲ್ಲ ಕಾಣಿಸ್ತಾ ಇದೆ. ಈ ಥರನೇ ಇರಲಿ ಹಾಲು ಹಾಕುವಾಗ. ಇದೇ ಥರನೇ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಕೆನೆ ಎಲ್ಲ ಹೊಡೆದೋಗುತ್ತೆ, ಬಟ್ ಟೇಸ್ಟು ಚೆನ್ನಾಗಿ ಬರುತ್ತೆ, ಕ್ರೀಮಿನೆಸ್ ಆಗಿರುತ್ತೆ. ನೆಕ್ಸ್ಟು ನೋಡಿ ಹುರಿದಿರೋ ರವೆ ಅಂತ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಸ್ಟವ್ ಸಣ್ಣ ಇರಲಿ, ಆಗ ಗಂಟು ಆಗೋದಿಲ್ಲ, ನೀಟಾಗಿ ಬರುತ್ತೆ. ಒಂಚೂರು ಎಲ್ಲೂ ಗಂಟು ಕೂಡ ಆಗೋದಿಲ್ಲ. ನಾವು ಹೋಟೆಲಲ್ಲಿ ಹೇಗೆ ತಿಂದಿರ್ತೀವಿ ಅದಕ್ಕಿಂತ ಸೂಪರಾಗಿ ಬರುತ್ತೆ ಇದು ಟೇಸ್ಟು. ಮತ್ತು ಸಾಫ್ಟ್ನೆಸ್ಸು ಅಷ್ಟೇನೆ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಬಂದಿತ್ತು ಅಂದರೆ ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ರೂ. ನೋಡಿ ಈ ಥರ ಆದಮೇಲೆ ನೆಕ್ಸ್ಟು ಅದೇ ಕಪ್ಪಲ್ಲೇ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಏಕೆಂದರೆ ರವೆ ಸ್ವಲ್ಪ ಬೇಯಬೇಕು, ಬೇಯಲಿಲ್ಲ ಅಂತ ಅಂದರೆ ರವೆ ಹಾಗೇ ಇರುತ್ತೆ. ಅದರಿಂದ ಸ್ವಲ್ಪ ರವೆ ಬೆಂದ ನಂತರ ನೀವು ಮಾಮೂಲಿ ಸಕ್ಕರೆನ ಯಾವ ಕಪ್ಪಲ್ಲಿ ಅಳತೆ ತೊಗೊಂಡಿರ್ತೀರ ಅದೇ ಕಪ್ಪಲ್ಲೇ ಶುಗರ್ ಕೂಡ ಅಳತೆ ತೊಗೊಳ್ಬೇಕು. ಇಲ್ಲ ಇನ್ನೊಂದು ಸ್ವಲ್ಪ ನಮಗೆ ಸ್ವೀಟ್ನೆಸ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಇನ್ನೂ 1-2 ಸ್ಪೂನಷ್ಟು ಆ್ಯಡ್ ಮಾಡ್ಕೊಬೋದು. ಸ್ವಲ್ಪ ಫುಡ್ ಕಲರ್ ಹಾಕ್ತಾಯಿದ್ದೀನಿ, ಯಾಕೆಂದರೆ ಕೇಸರಿ ಬಾತ್ ಇರೋದ್ರಿಂದ ಅದು ಕೇಸರಿ ಕಲರ್ ಇಲ್ಲ ಅಂದರೆ ಚೆನ್ನಾಗಿ ಕಾಣೋದಿಲ್ಲ. ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳೋದು, ಅದು ವೈಟಿಗೆ ಇರುತ್ತೆ. ನಾನು ಸ್ವಲ್ಪ ಚೆನ್ನಾಗಿ ಕಾಣಲಿ, ಕಲರ್ಫುಲ್ಲಾಗಿರುತ್ತೆ ಅಂತ ಹಾಕಿದ್ದೀನಿ. ನೀಟಾಗಿ ಇದೇ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇನ್ನೊಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಅದೇ ಥರನೇ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಬಾಣಲಿ ತಳ ಬಿಟ್ಟು ಬರೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಫುಲ್ಲು ಸಾಫ್ಟ್ನೆಸ್ ಆಗಿ ಇರುತ್ತೆ. ಜಾಸ್ತಿ ತುಪ್ಪ ಕೂಡ ಬೇಕಾಗೋದಿಲ್ಲ ಇದಕ್ಕೆ, ಯಾಕೆಂದರೆ ನಾವು ಹಾಲು ಹಾಕಿರೋದ್ರಿಂದ ಇಲ್ಲಿ ತುಪ್ಪದ ಅವಶ್ಯಕತೆಯೇ ಇರೋಲ್ಲ ಜಾಸ್ತಿ. ಕೆಲವರು ತುಪ್ಪ ಇಲ್ಲದೇ ಅದನ್ನ ಮಾಡಿದ್ರೆ ಚೆನ್ನಾಗಿರೋದಿಲ್ಲ, ಅಂಟಿರುತ್ತೆ ಅಂತ ಎಲ್ಲ ಹೇಳ್ತಿರ್ತಾರೆ. ಆ ಥರ ಏನೂ ಆಗೋದಿಲ್ಲ. ಮತ್ತು ಸ್ವಲ್ಪ ಒಂದೇ 1 ಇಲ್ಲ 2 ಏಲಕ್ಕಿ ಪುಡಿನ ಮಾಡಿ ಹಾಕ್ಕೊತಾ ಇದ್ದೀನಿ. ನೋಡಿ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಕ್ರೀಮಿಯಾಗಿರುತ್ತೆ ಅಂತ. ಒಂಥರ ಅದ್ರ ಟೆಕ್ಸ್ಚರೇ ಸೂಪರಾಗಿರುತ್ತೆ. ನೋಡಿ ಒಂದು ಚೂರಾದರೂ ಕೂಡ ಕೈಗೆ ಅಂಟಿಲ್ಲ. ನಾನು ಆಗಲೇ ಹೇಳ್ದಾಗೆ ಒಂದೇನು ಚೂರ ಕೂಡ ಕೈಗೆ ಅಂಟೋದಿಲ್ಲ. ಸಖತ್ತಾಗಿರುತ್ತೆ ಟೇಸ್ಟು. ನೀವು ಒಂದ್ಸರಿ ಎಲ್ಲರೂ ಟ್ರೈ ಮಾಡಿ ನೋಡಿ. ನನಗಂತೂ ತುಂಬ ಇಷ್ಟ ಆಯಿತು, ಸಖತ್ತಾಗಿ ಬಂದಿತ್ತು. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಐಟಮ್ನ. ಅದಕ್ಕೋಸ್ಕರ ನಾನು ಯಾವಾಗಲೂ ಮಾಡ್ತೀನಿ. ನೋಡಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ನೋಡಿ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ವಾಂಗಿಬಾತು. ಅದು ಅಷ್ಟೇ ಸೂಪರಾಗಿತ್ತು ಟೇಸ್ಟು. ದಮ್ ಕಟ್ಟಿರೋದ್ರಿಂದ ಸೂಪರಾಗಿ ಆಗುತ್ತೆ. ಮತ್ತು ಕೇಸರಿ ಬಾತು ಇದು ಅಷ್ಟೇ ಸೂಪರಾಗಿ ಬಂದಿತ್ತು. ನೀವೇ ನೋಡಿದಾಗೆ ಎಷ್ಟು ಸಖತ್ತಾಗಿತ್ತು ಅಂತ. ಆದರೆ ಟೇಸ್ಟು ಅದೇ ಥರನೇ ಇತ್ತು. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ಸ್ ಮಾಡಿ ವಿಡಿಯೋಗಳನ್ನ. ಥ್ಯಾಂಕ್ ಯು, ಬಾಯ್.